ಕೆಲವರು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಲು ಮತ್ತು ನಾಗರಿಕರಿಗೆ ಕಿರುಕುಳ ನೀಡುವುದರಲ್ಲೇ ವಿಕೃತ ಆನಂದ ಅನುಭವಿಸ್ತಾರೆ. ಅದೇ ಸಮುದಾಯಕ್ಕೆ ಸೇರಿದವರು ಅನ್ಸುತ್ತೆ ಇಲ್ಲಿ ನಿಂತಿರೋ ವ್ಯಕ್ತಿ. ಯಾಕೆ ಅಂತೀರಾ? ಈ ವ್ಯಕ್ತಿ ಮಾಡಿರೋ ಕೆಲಸ ಕೇಳಿದ್ರೆ ನೀವೇ ಛೀಮಾರಿ ಹಾಕ್ತೀರಾ. ನಾಗರಿಕರು ಸಂಚರಿಸೋ ರಸ್ತೆಗೆ ಅಡ್ಡವಾಗಿ ಗೋಡೆ ನಿರ್ಮಾಣ ಮಾಡಿ ವಿಕೃತಿ ಮೆರೆದಿರೋ ಈ ಪುಣ್ಯಾತ್ಮ ನಗರಸಭೆ ಅಧಿಕಾರಿಗಳಿಗೆ ಧಮಕಿ ಹಾಕುವ ಮೂಲಕ ಬೆದರಿಸುವ ಪ್ರಯತ್ನ ಮಾಡಿದ್ದಾನೆ. ಪುಣ್ಯಕ್ಕೆ ನಗರಸಭೆ ಅಧಿಕಾರಿಗಳು ಇಂದಾದರೂ ಉತ್ತಮ ಕೆಲಸ ಮಾಡುವಲ್ಲಿ ಯಶಸ್ವಿಯಾಗಿದ್ದ ಈತ ರಸ್ತೆಗೆ ಅಡ್ಡವಾಗಿ ನಿರ್ಮಾಣ ಮಾಡಿದ್ದ ಗೋಡೆಯನ್ನ ಕೆಡವಿ ಈತನಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. రోడ్ కడే అంటే అడగల మీరు అడుక్కొని రోడ్ కట్టమే ఏంటాడా ఎత్తరండి దాంట్లో ఇదా తీసుకోండి అందరు పుణ్యాలు కదా సార్ మీరు దెబ్బేసింది అలా అని రోడ్ కట్టుకుంటే దెబ్బేకి మాకు అధికారం ముందు దెబ్బినాను అర్థమైనా ఇది రోడ్ కంటిన్యూ రోడ్ ఇది దాఖలాలు ఎత్తుకొని రాండా మీరు ఇలా మీదేమన్నా దాఖలాలు ఉంటే ఎత్తుకొని రాండా దాన్ని చేద్దాం. ಹೌದಾ ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ರಸ್ತೆ, ಇದು ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡಿನ ಗಂಗನ ಮಿದ್ದಿಯ ರಸ್ತೆ. ಇದೇ ರಸ್ತೆಯ ಮೂಲಕ ಓಸ್ಟೋ ಬಡಾವಣೆಗೆ ಸಂಪರ್ಕ ಕಲ್ಪಿಸಲಾಗಿದೆಯಂತ. ಈ ಬಡಾವಣೆ ಪಕ್ಕಾ ಅಪ್ರೂವ್ಡ್ ಬಡಾವಣೆಯಾಗಿದ್ದು ರಸ್ತೆ ಕೂಡ ನಕಾಶೆಯಲ್ಲಿದೆ. ಇದೇ ರಸ್ತೆ ಪಕ್ಕದಲ್ಲಿ ನಿವೇಶನ ಹೊಂದಿರೋ ನಾರಾಯಣಸ್ವಾಮಿ ಎಂಬ ವ್ಯಕ್ತಿ ಕಳೆದ 1 ತಿಂಗಳ ಹಿಂದೆ ರಸ್ತೆಗೆ ಅಡ್ಡವಾಗಿ ಗೋಡೆ ನಿರ್ಮಾಣ ಮಾಡಿ ಈ ರಸ್ತೆ ನನಗೆ ಸೇರಿದ ನಿವೇಶನ ಅಂತ ದರ್ಪ ತೋರಿದ್ದಾನೆ. ಇದರಿಂದ ಸ್ಥಳೀಯರು ಕೆರಳಿ ಕೆಂಡವಾಗಿದ್ದು ಕೂಡಲೇ ನಗರಸಭೆಗೆ ದೂರು ನೀಡಿದ್ದಾರೆ. ಈ ಕುರಿತು ಈ ವಾರ್ಡಿನ ನಗರಸಭೆಯ ಮಾಜಿ ಸದಸ್ಯರೇ ಹೇಳಿದ್ದಾರೆ, ನೀವು ಕೇಳಿ. ಗಂಗನಮಿದ್ದಿ ವಾರ್ಡ್ ನಂಬರ್ 7 ಓಸ್ವಾ ಲೇಔಟಲ್ಲಿ ಸಾರ್ವಜನಿಕರ ಓಡಾಡೋ ರಸ್ತೆ. ಆ ರಸ್ತೆನ ಅಡ್ಡಗೋಡೆ ಕಟ್ಟಿಬಿಟ್ಟಿದ್ರು ರಸ್ತೆನ. ಸಾರ್ವಜನಿಕರು ಓಡಾಡೋ ರಸ್ತೆಯಲ್ಲಿ ಗೋಡೆ ಕಟ್ಟಿದ್ರೆ ಆಗುತ್ತಾ? ಅದಕ್ಕೆ ತೆರವುಗೊಳಿಸಿದ್ದೀವಿ ಇವತ್ತು. ಕಾನೂನು ಪ್ರಕಾರ 97ರಲ್ಲೇ DC ಕನ್ವರ್ಷನ್ ಆಗಿದೆ. ಕೋಲಾರ ಇತ್ತು ಆವಾಗ DC ಆಫೀಸು, ಆವಾಗ DC ಕನ್ವರ್ಷನ್ ಆಗಿದೆ. ಗ್ರಾಮ ಪಂಚಾಯತಿ ಅಪ್ರೂವಲ್ ಆಗಿದೆ. ಅಂಥ ಸಾರ್ವಜನಿಕರು ಓಡಾಡೋ ರಸ್ತೆಯನ್ನು ಗೋಡೆ ಕಟ್ಟಿಬಿಟ್ಟು ಗೋಡೆ ಬಿಡ್ದಿರ ಸಾರ್ವಜನಿಕರು ಓಡಾಡ್ದಿರ ತೊಂದರೆ ಮಾಡ್ತಾಯಿದ್ರು ಯಾರೋ ಸ್ಥಳೀಯರು. ದಯವಿಟ್ಟು ಆ ಥರ ಯಾರೂ ಮಾಡಬಾರ್ದು. DC ಕನ್ವರ್ಷನ್ ಆಗಿದೆ, ಟೌನ್ ಪ್ಲಾನಿಂಗ್ ಅಪ್ರೂವಲ್ ಆಗಿದೆ, ನಗರಸಭೆ ಪರ್ಮಿಷನ್ ಕೊಟ್ಟಿದೆ ರಸ್ತೆ ಅಂತೇಳ್ಬಿಟ್ಟು. ನೆಕ್ಸ್ಟ್ ಏನಾನ ಇದೇ ಥರ ರಸ್ತೆನ ತೊಂದರೆ ಮಾಡಿ ಸಾರ್ವಜನಿಕರು ಓಡಾಡೋ ರಸ್ತೆನ ಮಾಡ್ಕೊಂಡ್ರೆ ಅವರು, ದಯವಿಟ್ಟು ಹೇಳ್ತೀನಿ, ಅವ್ರ ಮೇಲೆ ಕಾನೂನು ಕ್ರಮಗೊಳ್ಳಬೇಕು, ಅವ್ರ ಮೇಲೆ ಕೇಸ್ ದಾಖಲೆ ಆಗಬೇಕು. ನಗರಸಭೆಯಿಂದ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಮಿಷನ್ ಕೊಟ್ಟು ನಮ್ಮ RI ಅವರು ಬಂದಿದ್ದರು, RO ಬಂದಿದ್ದರು, ಬಂದು ನಗರಸಭೆಯಿಂದನೇ ತೊಡಗೊಳಿಸಿದ್ದಾರೆ ಸರ್. ಸಾರ್ವಜನಿಕರ ರಸ್ತೆಯನ್ನು ತೊಡಗೊಳಿಸಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಏನು ಅವರ ಆಸ್ತಿನ ಅದು? ಸಾರ್ವಜನಿಕರ ರಸ್ತೆ ಬಿಟ್ಟಿರೋದು ಅದು. DC ಕನ್ವರ್ಷನ್ ಅಪ್ರೂವಲ್ ಜಾಗ ಅದು. ಸೈಟು ಅಂತ ಇದ್ದಾರೆ. ಅವ್ರ ಸೈಟ್ ಏನಿದ್ರೆ ಕಾನೂನು ಪ್ರಕಾರ ದಾಖಲೆ ತೋರಿಸಲಿ, ನಮ್ಮನ್ನು ನಗರಸಭೆಗೆ ಎತ್ಕೊಬರಲಿ, ಕಮಿಷನರ್ ಇದ್ದಾರೆ ಮಾತಾಡಿ ಕಾನೂನು ಪ್ರಕಾರ ಹೋಗಬೇಕು. ರಸ್ತೆನ ಯಾರನ್ನ ಖಾತೆ ಮಾಡ್ತಾರೇನ್ರಿ? ನಾಗರಿಕರ ದೂರು ಪರಿಶೀಲನೆ ಮಾಡಿದ ನಗರಸಭೆ ಅಧಿಕಾರಿಗಳಿಗೆ ದೂರಿನಲ್ಲಿ ಸತ್ಯಾಂಶ ಇದೆ ಅನ್ನಿಸಿರುವುದು ವಿಶೇಷ. ಹಾಗಾಗಿಯೇ ಗೋಡೆ ಕಟ್ಟಿದ್ದ ನಾರಾಯಣಸ್ವಾಮಿಗೆ ಒಮ್ಮೆ ಮೌಖಿಕವಾಗಿ ಗೋಡೆ ತೆರವು ಮಾಡಲು ಸೂಚನೆ ನೀಡಿದ್ರಂತೆ. ಆದರೆ ಆತ ಕಿವಿಗೊಟ್ಟಿಲ್ಲ. ಇದರಿಂದ ಮತ್ತೊಮ್ಮೆ ಲಿಖಿತವಾಗಿ ಗೋಡೆ ತೆರವು ಮಾಡಲು ನಗರಸಭೆ ಆಯುಕ್ತರೇ ಸೂಚನೆ ನೀಡಿದ್ರು. ನಾರಾಯಣಸ್ವಾಮಿ ಮಾತ್ರ ಕ್ಯಾರೆ ಎಂದಿಲ್ಲ. ಈತ ಯಾವ ಪ್ರಭಾವಿಯ ಹಿಂಬಾಲಕನೋ ಗೊತ್ತಿಲ್ಲ, ಆದರೆ ನಗರಸಭೆ ಆಯುಕ್ತರ ಸೂಚನೆಗೆ ಕಿವಿಗೊಟ್ಟಿಲ್ಲ. ಇದರಿಂದ ಇಂದು ನಗರಸಭೆ ಅಧಿಕಾರಿಗಳು JCB ಮೂಲಕ ಬಂದು ಗೋಡೆಯನ್ನ ಕೆಡವಿದ್ದಾರೆ. రోడ్ కడే అంటే అడగల మీరు అడుక్కొని ఉంటారా? రోడ్ కట్టమే ఏంటాడా ఎత్తరండి దాంట్లో ఇదా తీసుకోండి అందరు పుణ్యాలు కదా సార్ మీరు దెబ్బేసింది అలా అని రోడ్ కట్టుకుంటే దెబ్బేకి మాకు అధికారం ముందు దెబ్బినాను అర్థమైనా
ಇದು ರೋಡ್ ಕಂಟಿನ್ಯೂ ರೋಡ್ ಇದೆ దాఖలాలు ఎత్తుకొని రాండి మీరు ఇలా మీదేమన్నా దాఖలాలు ఉంటే ఎత్తుకొని రాండా దాన్ని చేద్దాం. ನೋಡಿದ್ರಲ್ಲ, ನಗರಸಭೆ ಅಧಿಕಾರಿಗಳು ತಮ್ಮ ಕರ್ತವ್ಯ ತಾವು ಮಾಡಿದ್ರೆ ಹೇಗಿರತ್ತೆ ಅಂತ. ರಸ್ತೆಗೆ ಅಡ್ಡವಾಗಿದ್ದ ಗೋಡೆ ಕೆಡವುತ್ತಿದ್ದಂತೆ ಅದೆಲ್ಲಿದ್ದನೋ ಒತ್ತುವರಿ ಮಾಡಿಕೊಂಡಿದ್ದ ಆಸಾಮಿ ನಾರಾಯಣಸ್ವಾಮಿ ಸ್ಥಳಕ್ಕೆ ಎದ್ನೋ ಬೆದ್ನೋ ಅಂತ ಓಡಿ ಬಂದಿದ್ದಾನೆ. ಹಾಗೆ ಬಂದವನು ನಗರಸಭೆ ಅಧಿಕಾರಿಗಳ ವಿರುದ್ಧ ಕೋಪ ತಾಪ ವ್ಯಕ್ತಪಡಿಸಿ ನಿವೇಶನ ತನ್ನದು ಎಂದು ವಾದ ಮಾಡಿದ್ದಾನೆ. ದಾಖಲೆ ಕೊಡು ಎಂದು ಅಧಿಕಾರಿಗಳು ಕೇಳಿದ್ರೆ ಬೆಪ್ಪನಂತೆ ನಿಂತಿದ್ದಾನೆ. ಅಷ್ಟೇ ಅಲ್ಲ, ದಾಖಲೆ ಕೊಡೋವರೆಗೂ ಇರದೆ ಗೋಡೆಯನ್ನ ಯಾಕೆ ಕೆಡವಿದ್ದು ಅಂತ ಅಧಿಕಾರಿಗಳನ್ನೇ ಪ್ರಶ್ನೆ ಮಾಡಿದ್ದಾನೆ. ಇದಕ್ಕೆ ನಗರಸಭೆ ಅಧಿಕಾರಿಗಳು ಹೇಗೆ ಪ್ರತಿಕ್ರಿಯಿಸಿದ್ದಾರೆ ಅಂತ ನೀವೇ ನೋಡಿ. పత్రాలు ఏంటా మీరు ఫస్ట్ పత్రాలు ఏంటా జాగా దెబ్బే ఏంటంటే ఆరైనా ఇతరేనా దాఖలా ఇదా తీసుకోండి. అందరికి ఉన్నారు కదా సార్ మీరు ఏం దెబ్బేసింది అలా అని రోడ్ కట్టుకుంటే దెబ్బేకి మాకు అధికారం ముందు దెబ్బినాను. అదే యాక్చువల్గా రోడ్కి కంటిన్యూ రోడ్ ఆ లెఫ్ట్కి ఉండేది దానికి వాళ్ళు ఏమన్నా కొన్ని ఉండే డాక్యుమెంట్స్ ఏమన్నా ఉంటే డీటెయిల్ ఇది. ಒತ್ತುವರಿದಾರ ನಾರಾಯಣಸ್ವಾಮಿ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡದ ನಗರಸಭೆ ಅಧಿಕಾರಿಗಳು ರಸ್ತೆಗೆ ಅಡ್ಡವಾಗಿ ಕಟ್ಟಿದ್ದ ಗೋಡೆ ಕೆಡವಿ ಕೈ ತೊಳೆದುಕೊಂಡ್ರ. ದಾಖಲೆ ನೀಡಲು ವಿಫಲನಾದ ನಾರಾಯಣಸ್ವಾಮಿ ಬೆಪ್ಪನಾದ. ಇನ್ನು ಈ ಕುರಿತು ನಗರಸಭೆ ಆಯುಕ್ತ ಮನ್ಸೂರ್ ಅಲಿ ಏನು ಹೇಳಿದ್ದಾರೆ ಅಂತ ನೀವು ಕೇಳಿ. ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 7 ಓಜ್ವಾಲ್ ಬಡಾವಣೆಯಲ್ಲಿ ಸಾರ್ವಜನಿಕ ರಸ್ತೆಯನ್ನು ಅತಿಕ್ರಮಣ ಮಾಡಿ ಅಲ್ಲಿ ಗೋಡೆ ಕಟ್ಕೊಂಡಿದ್ರು. ಖಾಸಗಿ ಜಾಗ ಇದೆ, ನಿವೇಶನ ಇದೆ ಅಂತ ಸಾರ್ವಜನಿಕರಿಂದ ದೂರು ಸಹ ಬಂದಿದ್ದರಿಂದ ಅದನ್ನು ಪರಿಶೀಲನೆ ಮಾಡಿ ನಮ್ಮ ಸಿಬ್ಬಂದಿಗಳಿಗೆ ಆದೇಶ ಮಾಡಿದ್ದೆ. ಅದನ್ನು ಇವತ್ತು ತೆರವುಗೊಳಿಸಿ ರಸ್ತೆ ಜಾಗವನ್ನು ಕ್ಲಿಯರ್ ಮಾಡಿದೆ. ಆ ರಸ್ತೆ ಡೀಟೇಲಾಗಿ ನಮ್ಮ ಸಿಬ್ಬಂದಿಗಳು ಹೋಗಿದ್ರು. ಅದು ರಸ್ತೆ ಎಲ್ಲ ಕ್ಲಿಯರಾಗಿ ನಾನು ಡೀಟೇಲ್ ರಿಪೋರ್ಟ್ ತೊಗೊಂಡು ನಿಮಗೆ ಸಬ್ಮಿಟ್ ಮಾಡ್ತೀನಿ. ಸುಮಾರು ಒಂದು 15 ದಿನ 1 ತಿಂಗಳಾಗಿತ್ತು. ಆಲ್ರೆಡಿ ಅವ್ರು ನಾವು ಮೌಖಿಕವಾಗಿ ಸಹ ತಿಳಿಸಿದ್ದು ಮತ್ತು ರೈಟಿಂಗಲ್ಲೂ ಸಹ ಅವ್ರಿಗೆ ಸ್ಪಷ್ಟೀಕರಣವನ್ನು ನೀಡಿದ್ದು. ಅವ್ರು ತೆಗೆದಲೇ ಇರೋದ್ರಿಂದ ನಮ್ಮ ಸಿಬ್ಬಂದಿಗಳೇ ಹೋಗಿ ಇವತ್ತೆಲ್ಲ ಕ್ಲಿಯರ್ ಮಾಡಿ ಬಂದಿದ್ದೀವಿ. ಖಂಡಿತ ಅದಕ್ಕೆ ಸ್ಪಷ್ಟವಾಗಿ ಸರ್ಕಾರಿ ಆದೇಶಗಳಿದ್ದಾವೆ. ಯಾವುದೇ ಸರ್ಕಾರಿ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡ್ರೆ ತಪ್ಪದು. ಅದನ್ನು ನೇರವಾಗಿ ಅಂತ ದೂರು ಬಂದರೆ ಅಥವಾ ನಮ್ಮ ಗಮನಕ್ಕೆ ಬಂದರೆ ಅದನ್ನು ತೆರವುಗೊಳಿಸ್ತೀವಿ. ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡ್ನಲ್ಲಿ ಸಾರ್ವಜನಿಕ ರಸ್ತೆ ಒತ್ತುವರಿ ಮಾಡಿ ಗೋಡೆ ನಿರ್ಮಾಣ ಮಾಡಲಾಗಿತ್ತು. ದೂರು ಬಂದ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಒತ್ತುವರಿ ತೆರವು ಮಾಡಲಾಗಿದೆ. ಕಳೆದ 1 ತಿಂಗಳ ಹಿಂದೆಯೇ ದೂರು ಬಂದಿತ್ತು. ಅವರಿಗೆ ಮೌಖಿಕವಾಗಿ ಸೂಚನೆ ನೀಡಲಾಗಿತ್ತು. ನಂತರ ಲಿಖಿತ ಸೂಚನೆ ನೀಡಲಾಗಿತ್ತು. ಆದರೂ ಅವರು ತೆರವು ಮಾಡದ ಕಾರಣ ಇಂದು ನಗರಸಭೆಯಿಂದ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಅಂತ ಪೌರಾಯುಕ್ತರು ಹೇಳಿದ್ದಾರೆ. ಒಟ್ಟಿನಲ್ಲಿ ಸಾರ್ವಜನಿಕ ರಸ್ತೆ ಕಬಳಿಸಲು ಯತ್ನ ಮಾಡಿದ ಒತ್ತುವರಿದಾರನಿಗೆ ನಗರಸಭೆ ಅಧಿಕಾರಿಗಳು ಸರಿಯಾಗಿಯೇ ಬುದ್ಧಿ ಕಲಿಸಿದ್ದಾರೆ. ಅದೇ ರೀತಿಯಲ್ಲಿ ನಗರದಲ್ಲಿ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಬಲಾಢ್ಯರ ವಿರುದ್ಧವೂ ನಗರಸಭೆ ಪೌರಾಯುಕ್ತರು ಸೇರಿದಂತೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಆರಂಭಿಸಿದರೆ ಒತ್ತುವರಿದಾರರಿಗೆ ಬಲವಾದ ಸಂದೇಶ ನೀಡಿದಂತಾಗುತ್ತದೆ. ಆದರೆ ಇದು ಸಾಧ್ಯವಾ ಗೊತ್ತಿಲ್ಲ, ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.